ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂತಂದರೆ, ವಿಡಿಯೋ ಕೊನೆವರೆಗೂ ನೋಡಿ ಏನೇನು ಶೇರ್ ಮಾಡಿದ್ದೀನಿ ಅಂತ. ಅದಕ್ಕಿಂತ ಮುಂಚೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾಕೆ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ, ಯಾಕೆ ಯೂಟ್ಯೂಬ್ ಮಾಡ್ತಿಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಕೇಳ್ತಾಯಿದ್ರಿ. ಅದಕ್ಕೆ ಈ ವಿಡಿಯೋದಲ್ಲೇ ಆನ್ಸರ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಯೂಟ್ಯೂಬ್ ಮಾಡೋದ್ರ ಬಗ್ಗೆ ಒಬ್ಬರು ನೆಗೆಟಿವ್ ಆಗಿ ಇಷ್ಟೊಂದು ಜನ ಟಾಕಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಎಲ್ಲರೂ ಕೇಳೋರು, ಯೂಟ್ಯೂಬ್ ಮಾಡ್ತಾಯಿದ್ಯಾ? ಹಾಂ, ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ನೀವು ಸಪೋರ್ಟ್ ಮಾಡಿ ಅಂತಲೇ ನಾನು ಹೇಳ್ಕೊಂಡು ಬಂದಿದ್ದೀನಿ. ಆದರೆ ಬೆನ್ನಿಂದ ಮಾತಾಡೋರು ತುಂಬ ಜನ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಮಾತಾಡಿ ಅವ್ರು ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ನೋಡಿ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅವರು ಟಾಕಿಂಗ್ ಮಾಡಿದ್ರು ಅಂತ ನನ್ನ ಬಗ್ಗೆ ನಾನು ಬೈಕೊಂಡ್ರು ಅಂತ ನಾನು ಬೈಕೊಳಲ್ಲ. ಏಕೆಂದರೆ ಎಲ್ಲರೂ ಗ್ರೋ ಅಪ್ ಆಗಬೇಕು ಅಂತ ಹೇಳ್ಕೊತೀನಿ. ಅವ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ, ಓಕೆ, ಸ್ಟಾರ್ಟ್ ಮಾಡಲಿ, ಪರವಾಗಿಲ್ಲ. ಯಾರು ಯೂಟ್ಯೂಬರು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಹೋಗಿ ಹಿಂಗೆ ವೀಡಿಯೋಸ್ ನೋಡ್ತಾಯಿರಿ. ಬೇರೆಯವ್ರು ಕಂಪೇರ್ ಮಾಡಿಕೊಂಡ್ರೆ ಇವಾಗ ಸ್ಟಾರ್ಟ್ ಮಾಡಿರೋದು 150-60 ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಂದು ಬಂದು 328 ಏನೋ ಇದೆ. ಇಸ್ ನಾಟ್ ಈಸಿ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ. ಏಕೆಂದರೆ ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ಕೊಂಬಂದಿರ್ತೀವಿ. ಯಾರೋ ಒಬ್ಬರು ನೆಗೆಟಿವ್ ಟಾಕಿಂಗ್ ಆದರೆ ಓಕೆ, ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ. ಹಂಗಾಗಿ ಇವೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ನಾನು ಸಪೋರ್ಟ್ ಮಾಡೋರಿಗೆ ನಮ್ಮ ಹಸ್ಬೆಂಡಿಗೆ ಇಷ್ಟ ಇದೆ, ಹಂಗಾಗಿ ಅವ್ರ ಸಪೋರ್ಟಿಂದ ನಾನು ವೀಡಿಯೋಸ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ವೀಡಿಯೋ ನೋಡ್ಕೊಂಡು ಬನ್ನಿ. ಇದು ಈ ನ್ಯೂ ಬರ್ನ್ ಪಾಪುಗೆ ಇದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಪಾಪುಗಳಿಗೆ ಶೀತ ಆಗಿದ್ರೆ ಎಲ್ಲ ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಲವಂಗ, ತುಳಸಿ ಎಲೆ, ದೊಡ್ಡಪತ್ರೆ, ವೀಳ್ಯದೆಲೆ ಹಾಕಿ ಈ ಮೂರನ್ನು ಏನು ಎಲೆಗಳಿರ್ತಾರೆ ತೊಳ್ಕೊಂಡು ತವಾದಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾವು ತೊಳ್ಕೊಂಡಿರ್ತೀವಲ್ಲ, ನೀರೆಲ್ಲ ಹಿಂಡ್ಕೊಳ್ಳಿ ಅಂತ. ಇದು ತುಂಬಾ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಒಂದು 3-4 ಡೇಸ್ ಏನಾದರೂ ಹಾಕಿದ್ರೆ ನಿಮಗೆ ಪಾಪುಗಳಿಗೆ ತುಂಬಾ ಏನೋ ಫುಲ್ ನಿಂತ್ಕೊಳುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡು ಅಂತಂತಾರೆ. ನಾನು ಟ್ರೈ ಮಾಡಿದೆ, ನಮ್ಮ ಪಾಪಗೂ ವರ್ಕ್ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. 6 ಮಂತಿಂದ ಇದು 16-17 ಇಯರ್ಸ್ವರೆಗೂ ಇದನ್ನು ಯೂಸ್ ಮಾಡಿ. ದೊಡ್ಡವರು ಕುಡಿಬೋದು, ದೊಡ್ಡವ್ರು ಕುಡಿದ್ರೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ಕುಟ್ಲಿಂಗೆ ಇರುತ್ತಲ್ಲ, ನಾನು ಈ ಕುಟ್ಲಿಂಗೇ ತುಂಬ ಪ್ರಿಫರ್ ಮಾಡ್ತೀನಿ. ಒಬ್ಬರೊಬ್ಬರು ಜೇನುತುಪ್ಪ ಹಾಕಿ ಇದು ಮಾಡ್ತಾರೆ, ನಾನು ಬೆಲ್ಲ ಹಾಕಿದ್ದೀನಿ. ಇವತ್ತು ಅಡುಗೆ ಬಂದು ಸಾಂಬಾರು ಮತ್ತು ರೈಸ್ ಮಾಡಿದ್ವಿ, ಬಸ್ಸಾರು ಮತ್ತು ಅನ್ನ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸಾಂಬಾರು ರೆಡಿ ಆಯಿತು, ಇನ್ನು ರೈಸ್ಗೆ ಇಟ್ಟಿದ್ದೆ. ನಾನು ಪಾಪ ಫುಡ್ ರೂಟೀನ್ ಏನು ಮಾಡ್ತೀವಿ ಅಂತ ಅದು ನೋಡ್ಕೊಂಡು ಹೋಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.